ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2023 ಡಿಸೆಂಬರ್ ತಿಂಗಳ 24ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಗಿನ ಜಾವ 5:27 ಇರಲಿದೆ. ಹಾಗೆ ಈ ದಿನದ ನಕ್ಷತ್ರ ಕೃತ್ತಿಕಾ ನಕ್ಷತ್ರ. ಇದು ಈ ದಿನ ರಾತ್ರಿ 9:38 ಇರುತ್ತೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಸಂಜೆ 6:09 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಯೋಗ, ದಿಕ್ಷೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:40 ಸಂಜೆ 6:05 ಗುಳಿಕ ಕಾಲ ಈ ದಿನ ಅಪರಾಹ್ನ 3:14 4:40 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:23 ಮಧ್ಯಾಹ್ನ 1:48 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:07 ಸಂಜೆ 4:48 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಿಬಿಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:41 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 6:55 ರಾತ್ರಿ 8:31 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:36 ಸೂರ್ಯಾಸ್ತ ಸಂಜೆ 5:57. ಹಾಗೆ ಈ ದಿನ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ 6 ರಾಶಿಗಳು ಅಂದರೆ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ, ಸರ್ಕಾರಕ್ಕೆ ಕಾರಕ. ಹಾಗಾಗಿನೇ ಈ ದಿನ ರಾಜಕಾರಣಿಗಳಿಗೆ ತುಂಬ ವಿಶೇಷವಾದಂತಹ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇದ್ದರೂ ಕೂಡ ಅದನ್ನು ಈ ದಿನ ಆರಂಭ ಮಾಡಿದ್ರೆ ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಒಂದು ದಿನ. ಹಾಗೆ ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಸಲಹೆ ಸಹಕಾರಗಳು ಬೇಕಿದ್ದರೂ ಕೂಡ ಅದನ್ನು ಪಡ್ಕೊಳ್ಳಿಕ್ಕೂ ಕೂಡ ಈ ದಿನ ಚೆನ್ನಾಗಿದೆ. ಇನ್ನು ಬಹಳ ವಿಶೇಷವಾಗಿ ಹಿರಿಯರನ್ನು, ಗಣ್ಯರನ್ನು ಭೇಟಿ ಮಾಡಲಿಕ್ಕೂ ಕೂಡ ಈ ದಿನ ಪ್ರಶಸ್ತವಾಗಿರುವಂಥ ದಿನ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲವು ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ತುಂಬ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ರವಿಯಿಂದ ವಿಶೇಷವಾದಂತಹ ಆರೋಗ್ಯ ಸಿಕ್ಕತ್ತೆ. ಹಾಗೆ ಒಂದು ಕೀರ್ತಿ ಸಂಪಾದನೆ ಮಾಡಿಕೊಳ್ಳುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಮಾತಿನಿಂದ ಆಕರ್ಷಣೆಗೆ
ಈ ದಿನ ಕೂಡ ನೀವು ಬೇರೆಯವರನ್ನು ಒಳಪಡಿಸ್ಬೋದು. ಹಾಗಾಗಿ ಬೇರೆಯವರನ್ನು ಮೆಸ್ಮರೈಸ್ ಮಾಡುವಂಥ ಒಂದು ಪವರ್ಫುಲ್ ಆಗಿರುವಂಥ ಒಂದು ಸ್ವಭಾವ ಈ ದಿನ ನಿಮ್ಮದಾಗಿರುತ್ತೆ. ಹಾಗಾಗಿನೇ ಈ ಭಾನುವಾರದ ದಿನ ಬಹಳ ವಿಶೇಷವಾಗಿ ಆದಿತ್ಯವಾಸರ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಈ ದಿನ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುವಂಥ ಸಂದರ್ಭ ಇದು. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 19 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆಯಿಂದ ರಾತ್ರಿ 7 ಗಂಟೆ 3 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 22 ನಿಮಿಷದಿಂದ ರಾತ್ರಿ 2 ಗಂಟೆ 25 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಒಳ್ಳೆಯ ಪ್ರಯತ್ನ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಹಾಗಾಗಿನೇ ಈ ಶನಿವಾರದ ದಿನ ಇರುವಂಥ ರವಿ ಹೋರ ಹಾಗೆ ರವಿವಾರದ ದಿನ ಇರುವಂಥ ಶನಿ ಹೋರ ಇವೆರಡನ್ನು ಕೂಡ ಕಡ್ಡಾಯವಾಗಿ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಶನಿ ಹೋರ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿನೇ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವ ಬದಲು ನೀವು ತಟಸ್ಥರಾಗಿ ಉಳಿಯುವಂಥದ್ದು ಬಹಳ ಉತ್ತಮ. ಪ್ರಯಾಣವನ್ನು ಕೂಡ ಮಾಡಬೇಡಿ ಈ ದಿನ ಇರುವಂಥ ಶನಿಹೋರದ ಸಂದರ್ಭದಲ್ಲಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಅಷ್ಟೊಂದು ಒಳ್ಳೆಯ ಸಮಯ ಅಲ್ಲ ಶನಿಹೋರ. ಹಾಗಾಗಿನೇ ನಿಮ್ಮ ವ್ಯಾಪಾರದ ವಿಸ್ತರಣೆಯಾಗಲಿ, ವ್ಯಾಪಾರದ ಬಗ್ಗೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ, ಮಾತುಕತೆ ಆಗಲಿ, ಅಗ್ರಿಮೆಂಟ್ ಆಗಲಿ, ಒಪ್ಪಂದಕ್ಕೆ ಸಹಿ ಮಾಡುವಂಥ ವಿಚಾರಗಳಾಗಲಿ ಯಾವುದನ್ನು ಕೂಡ ಈ ದಿನ ಇರುವಂಥ ಶನಿಹೋರದಲ್ಲಿ ಮಾಡಬೇಡಿ, ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 22 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 3 ನಿಮಿಷದಿಂದ 6 ಗಂಟೆಯವರೆಗೆ, ಹಾಗೆ ರಾತ್ರಿ 12 ಗಂಟೆ 19 ನಿಮಿಷದಿಂದ ರಾತ್ರಿ 1 ಗಂಟೆ 22 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇರಲಿ, ಯಾವುದೇ ರೀತಿಯ ಪ್ರಯಾಣ ಇರಲಿ, ಅದನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಈ ಪ್ರಾರಂಭ ಮಾಡುವಂಥ ಸಮಯ ಬಹಳ ಚೆನ್ನಾಗಿರಬೇಕು. ಅದಕ್ಕಾಗಿಯೇ ಎ ಗುಡ್ ಬಿಗಿನಿಂಗ್ ಈಸ್ ಆಫ್ ಡನ್ ಅಂತ ಹೇಳುವಂಥದ್ದು. ಅಂದರೆ ಒಳ್ಳೆಯ ಆರಂಭ ಆದರೆ ಅರ್ಧ ಕೆಲಸ ಮುಗಿದಂತೆ. ಹಾಗಾಗಿನೇ ಒಳ್ಳೆಯ ಸಮಯ ನೋಡುವಂಥದ್ದು, ಶುಭ ಮುಹೂರ್ತವನ್ನು ನೋಡುವಂಥದ್ದು ಪ್ರತಿನಿತ್ಯ ನೀವು ಮಾಡಬೇಕು. ಅದಕ್ಕಾಗಿಯೇ ಆಯಾ ದಿನದ ಪಂಚ ಅಂಗಗಳ ಬಗ್ಗೆ ನೀವು ಗಮನ ಕೊಡಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ನೋಡಿಕೊಂಡು, ಇವುಗಳನ್ನು ಕೇಳಿಸ್ಕೊಂಡು ನಿಮ್ಮ ಕೆಲಸಗಳನ್ನು, ನಿಮ್ಮ ಪ್ರಯಾಣವನ್ನು ಅದಕ್ಕೆ ಅನುಗುಣವಾಗಿ ನೀವು ಆರಂಭ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿ ವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಕೆಲವು ಮಾಹಿತಿಗಳು ಸಿಗ್ಬೋದು. ಅದನ್ನು ಅನುಸರಣೆ ಮಾಡೋದರಿಂದ ಖಂಡಿತ ನಿಮ್ಮ ಪ್ರಯತ್ನ ಒಳ್ಳೆಯ ಫಲವನ್ನು ಕೊಡುತ್ತೆ. ಇನ್ನು ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ, ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ದಿನ, 13ನೇ ದಿನ. ಈ 13 ಬಹಳ ವಿಶೇಷವಾಗಿ ಹನುಮದ್ ವ್ರತಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರ. ಹಾಗಾಗಿ ಈ ದಿನ ಹನುಮದ್ ವ್ರತವನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಹನುಮತ್ ವ್ರತದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಅದೇ ರೀತಿ ಈ ದಿನ ವೃಶ್ಚಿಕ ರಾಶಿಗೆ ಶುಕ್ರನ ಪ್ರವೇಶ ಆಗ್ತಾ ಇರುವಂಥ ಸಂದರ್ಭ ಇದೆ. ಹಾಗಾಗಿನೇ ಈ ದಿನದಲ್ಲಿ ಶುಕ್ರನಿಂದ ಬರುವಂತಹ ಫಲಾಫಲಗಳು ಇದು ದ್ವಾದಶ ರಾಶಿಯವರ ಮೇಲೂ ಕೂಡ ಪ್ರಭಾವವನ್ನು ಬೀರುವಂಥದ್ದು. ಹಾಗಾಗಿ ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಈ ಶುಕ್ರನ ರಾಶಿ ಬದಲಾವಣೆ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ರೀತಿಯ ಫಲವನ್ನು ತರ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು. ಇನ್ನು ಈ ದಿನ 13ನೇ ದಿನವಾದ್ದರಿಂದ ಪ್ರದೋಷ ಪೂಜೆ ಇರುವಂಥ ದಿನ ಕೂಡ. ಹಾಗೆ ಈ ದಿನ ಅನಂಗ ತ್ರಯೋದಶಿಯ ವ್ರತವನ್ನು ಆಚರಣೆ ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮ ಕೂಡ ಇದೆ. ಇನ್ನು ನಾಳೆ ಸರ್ವಾರ್ಥ ಸಿದ್ಧಿಯೋಗ ಇದೆ. ಏಕೆಂದರೆ ರೋಹಿಣಿ ನಕ್ಷತ್ರ ಇರುತ್ತೆ, ಸೋಮವಾರದ ದಿನ ರೂಪುಗೊಂಡಿರೋದ್ರಿಂದ ಸರ್ವಾರ್ಥ ಸಿದ್ಧಿಯೋಗ ಇದೆ. ಕೆಲವೊಂದು ಕೆಲಸ ಕಾರ್ಯಗಳಿಗೆ ತುಂಬ ಪ್ರಶಸ್ತವಾದಂತಹ ಸಮಯ. ಹಾಗಾಗಿ ಬಂಧುಗಳೇ, ಈ ಪಂಚಾಂಗ ಶ್ರವಣವನ್ನು ಮಾಡ್ತಾ ಇದ್ದೀರಿ, ವಿವರಗಳನ್ನು ಕೇಳಿಸ್ಕೊಳ್ತಾ ಇದ್ದೀರಿ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಹನುಮದ್ ವ್ರತದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಹನುಮದ್ ವ್ರತವನ್ನು ಮಾರ್ಗಶಿರ ಮಾಸದ ಶುದ್ಧ ತ್ರಯೋದಶಿಯ ದಿನ ಆಚರಣೆ ಮಾಡಲಾಗುತ್ತೆ. ಅಂದರೆ ಕೆಲವರು ತಿಳುವಳಿಕೆ ಇಲ್ಲದೆ ಈ ದಿನವನ್ನು ಹನುಮ ಜಯಂತಿ ಅಂತ ಹೇಳಿ ಕರೆಯುವಂಥದ್ದಿದೆ. ಆದರೆ ಇದು ತಪ್ಪು. ಏಕೆ ಅಂತ ಹೇಳಿದ್ರೆ ಹನುಮ ಜಯಂತಿ ಆಚರಣೆ ಬರುವಂಥದ್ದು ಚೈತ್ರ ಮಾಸದ ಶುದ್ಧ ಹುಣ್ಣಿಮೆಯ ದಿನ. ಆದರೆ ಆ ದಿನ ಹನುಮಂತ ಅವತರಿಸಿದಂಥ ದಿನ. ಆದರೆ ಈ ಮಾರ್ಗಶಿರ ಮಾಸದ ಶುದ್ಧ ತ್ರಯೋದಶಿಯ ದಿನ ಹನುಮದ್ ವ್ರತವನ್ನು ಬ್ರಹ್ಮದೇವರ ಆದೇಶದಂತೆ ದೇವತೆಗಳು ಕೂಡ ಆಚರಣೆ ಮಾಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ.
ಹಾಗಾಗಿನೇ ಹನುಮದ್ ವ್ರತ ಬೇರೆ, ಹನುಮತ್ ಜಯಂತಿ ಬೇರೆ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ಬೇಕು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಂ ಭವೇತ್ ಅಂತ ಹೇಳಿರುವಂಥದ್ದನ್ನು ನೋಡಿದ್ರೆ ಇಲ್ಲಿ ಹನುಮಂತ ದೇವರ ಸ್ಮರಣೆಯಿಂದ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯತ್ವ, ಆರೋಗ್ಯ, ವಾಕ್ಪಟುತ್ವ ಇವೆಲ್ಲವೂ ಕೂಡ ತಾನಾಗಿಯೇ ಒಲಿದು ಬರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ರಾಮಾಯಣದ ಸುಂದರಕಾಂಡದಲ್ಲಿ ಮತ್ತು ಯುದ್ಧಕಾಂಡಗಳಲ್ಲಿ ಹನುಮಂತನ ಚಾಕಚಕ್ಯತೆಯ ಬಗ್ಗೆ, ಆತನ ಬಲದ ಬಗ್ಗೆ, ಸಾಮರ್ಥ್ಯದ ಬಗ್ಗೆ, ಧೈರ್ಯದ ಬಗ್ಗೆ ಬಹಳ ವಿವರವಾಗಿ ತಿಳಿಸಿದ್ದಾರೆ. ಆದ್ದರಿಂದಲೇ ಹನುಮಂತನ ವಾಕ್ಪಟುತ್ವವನ್ನು ಶ್ರೀರಾಮಚಂದ್ರನೇ ಹೊಗಳಿರುವಂಥದ್ದು. ಹಾಗಾಗಿನೇ ಈ ದಿನ ಯಾರು ಹನುಮಂತನನ್ನ, ಆಂಜನೇಯನನ್ನು ಸ್ಮರಣೆ ಮಾಡಿ ಪೂಜೆ ಮಾಡ್ತಾರೋ ಅಂಥವ್ರಿಗೆ ಇವೆಲ್ಲವೂ ಕೂಡ ಲಭಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಹನುಮದ್ ವ್ರತದ ವಿಚಾರಗಳನ್ನು ತಿಳ್ಕೊಳ್ಬೇಕು, ಅದರ ಆಚರಣೆಯನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ತಾವು ಮನನ ಮಾಡಿಕೊಳ್ಬೇಕಾಗತ್ತೆ. ಒಮ್ಮೆ ಪಾಂಡವರು ಕೌರವರ ದುರಾಸೆಯಿಂದ ಮತ್ತು ವಂಚನೆಯಿಂದ 12 ವರ್ಷಗಳ ವನವಾಸವನ್ನು ಅನುಭವಿಸಬೇಕಾಯಿತು. 1 ವರ್ಷ ಅಜ್ಞಾತವಾಸ, ಒಟ್ಟು 13 ವರ್ಷಗಳು ಅವರು ರಾಜ್ಯದಿಂದ ಹೊರಗೆ ಉಳಿಬೇಕಾಯಿತು ಪಾಂಡವರು. ಆ ಒಂದು ಸಂದರ್ಭದಲ್ಲಿ ದ್ವೈತ ವನದಲ್ಲಿದ್ದಾಗ ಅಲ್ಲಿ ವೇದವ್ಯಾಸರು ಬರ್ತಾರೆ. ಅಲ್ಲಿಗೆ ಬಂದಂತಹ ವೇದವ್ಯಾಸರನ್ನ ಧರ್ಮರಾಜ ಷೋಡಶೋಪಚಾರದಿಂದ ಪೂಜೆಯನ್ನು ಮಾಡ್ತಾನೆ. ಆಗ ಪಾಂಡವರ ಯೋಗಕ್ಷೇಮವನ್ನು ವಿಚಾರ ಮಾಡಿದಂತಹ ವೇದವ್ಯಾಸರು ಅವರಿಗೆ ಹಲವು ಉತ್ತಮ ಉಪದೇಶಗಳನ್ನು ನೀಡ್ತಾರೆ. ಅದರಲ್ಲಿ ಒಂದು ವಿಶಿಷ್ಟವಾದಂತಹ ವ್ರತದ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಈ ವ್ರತದ ಆಚರಣೆಯಿಂದ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗಿ ನಷ್ಟವಾದಂತಹ ರಾಜ್ಯ ಪುನರ್ ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಿಚಾರವನ್ನ ವೇದವ್ಯಾಸರು ತಿಳಿಸ್ಕೊಡ್ತಾರೆ. ಹಾಗೆ ಈ ವ್ರತ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು, ಅಷ್ಟೇ ಫಲದಾಯಕವಾಗಿರುವಂತಹ ವಿಚಾರ ಕೂಡ ಪಾಂಡವರಿಗೆ ತಿಳಿಸ್ತಾರೆ. ಹಾಗಾಗಿ ಧರ್ಮರಾಜ ಆ ವ್ರತದ ಬಗ್ಗೆ ಬಹಳ ಕುತೂಹಲದಿಂದ ಕೇಳ್ಕೊಳ್ತಾನೆ. ಅದರ ಆಚರಣೆ ಹೇಗೆ, ಯಾವ ದಿನ ಆಚರಣೆ ಮಾಡಬೇಕು, ಹಾಗೆ ಅದರ ದೇವತೆ ಯಾರು ಅನ್ನುವಂಥ ವಿಚಾರಗಳನ್ನು ತಿಳಿದಾಗ ವೇದವ್ಯಾಸರು ಹೇಳ್ತಾರೆ, ಈ ವ್ರತದ ಹೆಸರು ಹನುಮದ್ ವ್ರತ ಅಂತ ಹೇಳಿ. ಇದನ್ನ ಮಾರ್ಗಶಿರ ಮಾಸದ ಶುದ್ಧ ತ್ರಯೋದಶಿಯ ದಿನ ಆಚರಣೆ ಮಾಡಬೇಕು. ಅದರಲ್ಲೂ ವಾಯುದೇವರ ಅವತಾರವಾದಂತಹ ಹನುಮಂತ ದೇವರು ಈ ಒಂದು ವ್ರತದ ಪ್ರಮುಖವಾದಂತಹ ದೇವರು. ಶ್ರದ್ಧಾ ಭಕ್ತಿಯಿಂದ ಹನುಮಂತ ದೇವರನ್ನ ಯಾರು ಉಪಾಸನೆ ಮಾಡ್ತಾರೆ ಅವರು ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ತಾರೆ. ಹಾಗೆ ಧೈರ್ಯದಿಂದ ಬದುಕುವಂತಹ ಒಂದು ಸ್ವಭಾವವನ್ನು ರೂಢಿಸ್ಕೊಳ್ತಾರೆ. ಹಾಗಾಗಿ ಈ ವ್ರತವನ್ನು ಶ್ರೀರಾಮಚಂದ್ರನೇ ಮಾಡಿ ತನ್ನ ಭಕ್ತರನ್ನು ಅನುಗ್ರಹಿಸಿದ್ದಾನೆ ಅನ್ನುವಂಥ ವಿಚಾರವನ್ನು ಕೂಡ ವೇದವ್ಯಾಸರು ತಿಳಿಸ್ತಾರೆ. ಹಾಗೆ ಈ ವ್ರತದ ಹಿನ್ನೆಲೆಯಲ್ಲಿ ಒಂದು ಪೌರಾಣಿಕ ಕಥೆ ಇದೆ. ಒಮ್ಮೆ ಹನುಮಂತ ದೇವರು ಸೂರ್ಯನಿಗೆ ಗ್ರಹಣವಾದಂತಹ ಸಂದರ್ಭ, ಇದು ರಾಹುಗ್ರಹಣ. ಇದು ಆ ಸಂದರ್ಭದಲ್ಲಿ ಸೂರ್ಯನನ್ನ ಹಿಡಿಲಿಕ್ಕೆ ಹನುಮಂತ ದೇವರು ಹಾರ್ತಾರೆ ಮೇಲೆ. ಆಗ ಸ್ವರ್ಗಾಧಿಪತಿ ಸೂರ್ಯನನ್ನ ಹನುಮಂತ ಹಿಡಿಯಬಹುದು ಅಂತ ಹೇಳಿ ಭಾವಿಸಿ ಇಂದ್ರ ವಜ್ರಾಯುಧದ ಪ್ರಹಾರವನ್ನ ಮಾಡ್ತಾನೆ. ಹನುಮಂತ ಆ ವಜ್ರಾಯುಧದ ಪೆಟ್ಟಿಗೆ ಲೋಕರೀತ್ಯ ಪೆಟ್ಟಾದವನಂತೆ ಕೆಳಗೆ ಬೀಳ್ತಾನೆ. ಆಗ ವಾಯುದೇವರು ಹನುಮಂತನನ್ನ ಕರೆದೊಯ್ದು ಒಂದು ಗುಹೆಯನ್ನ ಪ್ರವೇಶ ಮಾಡ್ತಾರೆ. ಆಗ ಪ್ರಪಂಚವೆಲ್ಲ ತೊಂದರೆಗೆ ಒಳಗಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಈ ವಾಯು ಇಲ್ಲದೆ ಉಸಿರಾಟ ನಿಂತು ಹೋಗುತ್ತೆ. ಹಾಗಾಗಿ ಎಲ್ಲ ದೇವತೆಗಳು ಕೂಡ ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಆಗ ಬ್ರಹ್ಮದೇವರು ವಾಯುವಿನ ಬಳಿಗೆ ಬಂದು, ನಿನ್ನ ಮಗನಿಗೆ ಯಾವ ಆಯುಧದಿಂದಲೂ ಕೂಡ ಏನೂ ಆಗಲ್ಲ, ಅವನು ಚಿರಂಜೀವಿಯಾಗಿರ್ತಾನೆ, ಆದ್ದರಿಂದಲೇ ಅವನನ್ನು ಗುಹೆಯಿಂದ ಹೊರಗೆ ಕಳಿಸು ಅಂತ ಹೇಳಿ ಕೇಳಿಕೊಳ್ತಾರೆ. ಆದ್ದರಿಂದಲೇ ಈ ಸಪ್ತ ಚಿರಂಜೀವಿಗಳಲ್ಲಿ ಹನುಮಂತನೂ ಕೂಡ ಒಬ್ಬ ಅನ್ನುವಂಥದ್ದನ್ನು ಇಲ್ಲಿ ಸ್ಮರಿಸ್ಕೊಳ್ಬಹುದು. ಹಾಗೆ ಈ ಮಾರ್ಗಶಿರ ಮಾಸದ ಶುದ್ಧ ತ್ರಯೋದಶಿಯ ದಿನ ಹನುಮದ್ ವ್ರತವನ್ನು ಆಚರಣೆ ಮಾಡಿರುವಂಥ ಎಲ್ಲರಿಗೂ ಕೂಡ ಸಕಲ ಅಭೀಷ್ಟಗಳು ಕೂಡ ಲಭ್ಯವಾಗುತ್ತೆ ಅನ್ನುವಂಥ ಒಂದು ವರವನ್ನು ಕೂಡ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ. ಹಾಗಾಗಿನೇ ಈ ದಿನ ಹನುಮದ್ ವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಧರ್ಮಶಾಸ್ತ್ರಗಳಲ್ಲಿ ಹೇಳಿರುವಂಥದ್ದು. ಇನ್ನು ಪಾಂಡವರಿಗೆ ವನವಾಸ ಪ್ರಾಪ್ತಿಯಾಗಲಿಕ್ಕೆ ಇಲ್ಲಿ ಹನುಮಂತನನ್ನ ಅವಮಾನಿಸಿದ್ದೇ ಕಾರಣ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಒಮ್ಮೆ ದ್ರೌಪದಿ ಕೃಷ್ಣ ಪರಮಾತ್ಮನ ಅನುಜ್ಞೆಯಂತೆ ಹನುಮದ್ ವ್ರತವನ್ನು ಆಚರಣೆ ಮಾಡ್ತಾಳೆ. ಹಾಗೆ ಈ ವ್ರತವನ್ನು ಆಚರಣೆ ಮಾಡುವಂಥವರು 13 ಗಂಟುಗಳಲ್ಲಂತಹ ಒಂದು ದ್ವಾರ ಬಂಧನವನ್ನು ಮಾಡ್ಕೊಳ್ಬೇಕು. ಕೈಗೆ ಒಂದು ಹಳದಿ ದಾರವನ್ನು ಕಟ್ಕೊಳ್ಬೇಕು. ಇದಕ್ಕೆ 13 ಗಂಟುಗಳಿರಬೇಕು ಅನ್ನುವಂಥದ್ದು. ಏಕೆಂದರೆ ಈ ತ್ರಯೋದಶಿ 13 ಸಂಖ್ಯೆಯನ್ನು ಸೂಚಿಸುವಂಥದ್ದು. ಹಾಗಾಗಿ ಇಲ್ಲಿ ದ್ರೌಪದಿ ವ್ರತವನ್ನು ಆಚರಣೆ ಮಾಡಿ ತನ್ನ ಬಲಗೈಗೆ ದ್ವಾರವನ್ನು ಧರಿಸ್ಕೊಂಡಿರ್ತಾಳೆ. ಆಗ ಅರ್ಜುನ ಬಂದು ಆ ದ್ರೌಪದಿಯ ಕೈಯಲ್ಲಿದ್ದಂತಹ ದ್ವಾರವನ್ನು ಗಮನಿಸಿ ಈ ದಾರ ಯಾವುದು ಅಂತ ಕೇಳಿದಾಗ ದ್ರೌಪದಿ ಹೇಳ್ತಾಳೆ, ಇದು ಹನುಮಂತನನ್ನ ಪೂಜೆ ಮಾಡಿರುವಂಥದ್ದು, ಅದರ ಸಂಕೇತವಾಗಿ ಈ ದ್ವಾರವನ್ನ
ಕಟ್ಟಿಕೊಂಡಿದ್ದೇನೆ ಅಂತ ಹೇಳಿದಾಗ ಅರ್ಜುನ ಈ ಕಲಿಯ ಆವೇಶದಿಂದ ಹೇಳ್ತಾನೆ, ಹನುಮಂತನನ್ನು ನನ್ನ ರಥದ ಧ್ವಜಕ್ಕೆ ನಾನೇ ಕಟ್ಕೊಂಡಿದ್ದೀನಿ. ಅವನೊಬ್ಬ ಸಾಮಾನ್ಯವಾದಂಥ ಮಂಗ, ಅವನಿಗೂ ಒಂದು ಪೂಜೆ ಉಂಟೆ, ಅವನಿಗಾಗಿ ಒಂದು ದೂರ ಬಂಧನವನ್ನು ಮಾಡಿಕೊಳ್ಳೋದೆ ಅಂತ ಹೇಳಿ ಅದನ್ನು ಕಿತ್ತು ಬಿಸಾಕಲಿಕ್ಕೆ ಮುಂದೆ ಹೋಗ್ತಾನೆ. ಹಾಗಾಗಿ ದ್ರೌಪದಿ ಎಷ್ಟೇ ಕೇಳಿದ್ರೂ ಕೂಡ ಅರ್ಜುನ ಒಪ್ಪಲ್ಲ. ಕೊನೆಗೆ ಆ ದಾರವನ್ನು ಕಿತ್ತು ಬಿಸಾಕಿದ ಒಂದು ಕಾರಣದಿಂದಲೇ ಪಾಂಡವರಿಗೆ 13 ವರ್ಷಗಳ ಕಾಲ ರಾಜ್ಯದಿಂದ ಹೊರಗೆ ಇರಬೇಕಾಯಿತು ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕು. ಹಾಗೆ ಈ ಹನುಮಂತ ದೇವರನ್ನ ಈ ದಿನ ಯಾರು ಸ್ಮರಣೆ ಮಾಡ್ಕೊಳ್ತಾರೋ ಅವರಿಗೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಎಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಿಚಾರವನ್ನು ಸ್ಮರಿಸ್ಕೊಳ್ಬೇಕು. ಹಾಗೆ ಈ ವ್ರತವನ್ನು ಹಿಂದೆ ಶ್ರೀರಾಮಚಂದ್ರನೇ ಮಾಡಿದ್ದಾನೆ. ಹಾಗಾಗಿ ಹನುಮಂತನನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಸಕಲ ಇಷ್ಟಗಳು ಕೂಡ ನೆರವೇರುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಇರುವಂಥ ಅಧೈರ್ಯ ಆಗಲಿ, ಭಯ ಆಗಲಿ ನಿವಾರಣೆ ಆಗತ್ತೆ ಅನ್ನುವಂಥದ್ದನ್ನು ಶ್ರೀರಾಮಚಂದ್ರ ತಿಳಿಸಿದ್ದಾನೆ. ಹಾಗಾಗಿನೇ ಇಷ್ಟಾರ್ಥ ಸಿದ್ಧಿಗಾಗಿ ಸುಗ್ರೀವ ಕೂಡ ಈ ವ್ರತವನ್ನು ಮಾಡಿದ್ದ. ವಿಭೀಷಣ ಕೂಡ ಈ ವ್ರತವನ್ನು ಮಾಡೇ ಲಂಕಾಧಿಪತಿಯಾಗಿದ್ದು ಅನ್ನುವಂಥ ವಿಚಾರ ಕೂಡ ಉಲ್ಲೇಖವಾಗಿದೆ. ಹಾಗೆ ಈ ದಿನ ಮಾಡಬೇಕಾಗಿರುವಂಥ ಒಂದು ವಿಶೇಷ ಕೆಲಸ ಏನು ಅಂತ ಹೇಳಿದ್ರೆ, ಹನುಮಂತ ದೇವರನ್ನ 13 ಗ್ರಂಥಿಗಳುಳ್ಳಂತಹ ಹಳದಿ ಬಣ್ಣದ ದಾರದಲ್ಲಿ ಓಂ ನಮೋ ವಾಯುನಂದನಾಯ ಓಂ ಎಂದು ಆವಾಹನೆ ಮಾಡಬೇಕು. ಹನುಮಂತನ ಅಂತರ್ಯಾಮಿಯಾದಂತಹ ಶ್ರೀರಾಮಚಂದ್ರನನ್ನ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಬೇಕು. ನೈವೇದ್ಯವನ್ನು ಈ ದಿನ ಅರ್ಪಣೆ ಮಾಡಬೇಕು. ಹಾಗೆ ವಾಯನ ದಾನವನ್ನು ನೀಡಬೇಕು. ಇನ್ನು ಗೋಧಿಯನ್ನು ವಿಶೇಷವಾಗಿ ವಾಯನದಲ್ಲಿ ಕೊಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದಿನ ಯಾರು ಹನುಮಂತ ದೇವರನ್ನ ಪೂಜೆ ಮಾಡ್ತಾರೆ, ಯಾರು ದರ್ಶನ ಮಾಡ್ತಾರೆ, ಅವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಈ ದಿನ 13 ಗಂಟುಗಳುಳ್ಳಂತಹ ಹನುಮ ದೋರವನ್ನು ಕಟ್ಟಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಈ ವ್ರತವನ್ನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ದಿನದಂದು ರೋಹಿಣಿ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಪಂಪಾದೇವಿಯನ್ನು ಕೂಡ ಪೂಜೆ ಮಾಡಬೇಕು ಅನ್ನುವಂಥದ್ದಿದೆ. ಯಾಕೆ ಅಂತ ಹೇಳಿದ್ರೆ ಹನುಮಂತ ದೇವರು ಋಷ್ಯಮೂಕ ಪರ್ವತದಲ್ಲಿ ವಾಸವಾಗಿದ್ದಂತಹ ಸಂದರ್ಭ. ಇಲ್ಲಿ ಋಷ್ಯಮೂಕ ಪರ್ವತದ ಪಂಪಾಪತಿಯಾದಂತಹ ವಿರೂಪಾಕ್ಷ ವಾಸವಾಗಿರುವಂತಹ ಒಂದು ಜಾಗೃತ ಸ್ಥಳ ಇದು. ಈಗಲೂ ಕೂಡ ಬಳ್ಳಾರಿಯಲ್ಲಿ ಈ ವಿರೂಪಾಕ್ಷನ ಸನ್ನಿಧಿಯನ್ನು ನೋಡಬಹುದು. ಹಾಗೆ ಪಂಪಾದೇವಿ ತನ್ನ ನಾಮೋಚ್ಚಾರಣ ಮಾತ್ರದಿಂದಲೇ ಪಾಪಗಳನ್ನು ನಿವಾರಣೆ ಮಾಡುವಂಥವಳು ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗಾಗಿ ಈ ಪಂಪಾ ಸ್ಮರಣೆಯಿಂದ ಪಾಪಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಹನುಮಂತನನ್ನು ಕೂಡ ಈ ದಿನ ಪೂಜೆ ಮಾಡಲೇಬೇಕು ಅನ್ನುವಂಥದ್ದು ಪಂಪಾದೇವಿಯ ಆದೇಶ. ಹಾಗಾಗಿ ಅವಿವಾಹಿತಳಾದಂತಹ ಪಂಪಾದೇವಿಯನ್ನ ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ಹನುಮಂತನನ್ನ ಸ್ಮರಣೆ ಮಾಡಿಕೊಂಡ್ರೆ ವಿಶೇಷ ಫಲಗಳು ಸಿಕ್ಕತ್ತೆ. ಹಾಗಾಗಿನೇ ಈ ವ್ರತ ಶೀಘ್ರವಾದಂಥ ಒಂದು ಫಲದಾಯಕವಾದಂಥ ವ್ರತ. ಹಾಗೆ ಈ ವ್ರತವನ್ನ ಮಾಡಿದ್ರೆ ಅಥವಾ ಈ ವ್ರತದ ಬಗ್ಗೆ ಇರುವಂತಹ ಪುರಾಣ ಕಥೆಗಳನ್ನು ಕೇಳಿದ್ರೂ ಕೂಡ ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ವೇದವ್ಯಾಸರ ಸಲಹೆಯಂತೆ ಪಾಂಡವರು ಕೂಡ ಈ ವ್ರತವನ್ನ ಆಚರಣೆ ಮಾಡಿ ಯಶಸ್ಸನ್ನು ಪಡ್ಕೊಂಡ್ರು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಕಾರ್ಯಸಿದ್ಧಿಗಾಗಿ ಶೀಘ್ರ ಫಲಿತಾಂಶ ಪ್ರಾಪ್ತಿಗಾಗಿ ಆಚರಿಸುವಂತಹ ಹನುಮದ್ ವ್ರತ ಬಹಳ ವಿಶೇಷವಾಗಿ ಇರುವಂಥ ವ್ರತ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ತಂಗಿಯಾದಂತಹ ದ್ರೌಪದಿಗೆ ಈ ವ್ರತದ ಆಚರಣೆಯ ಬಗ್ಗೆ ತಿಳಿಸ್ಕೊಟ್ಟಿರುವಂಥದ್ದು, ಈ ವ್ರತದ ಮಹಾತ್ಮೆಯನ್ನ ಮತ್ತಷ್ಟು ಹೆಚ್ಚಿಸಿರುವಂಥದ್ದು. ಇದನ್ನ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ವಿಶೇಷವಾಗಿ ಹನುಮದ್ ವ್ರತವನ್ನು ಆಚರಣೆ ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ನಿಮ್ಮ ಆಸುಪಾಸಿನಲ್ಲಿರುವಂತಹ ಹನುಮನ ಗುಡಿಗೆ ಹೋಗಿ ದರ್ಶನ ಮಾಡಿ ಬನ್ನಿ. ಹಾಗೆ ಈ ದಿನದಲ್ಲಿ ಹನುಮಂತ ದೇವರಿಗೆ ವಿಳ್ಳೆದೆಲೆ ಹಾರವನ್ನು ಸಮರ್ಪಣೆ ಮಾಡಿ, ಉದ್ದಿನ ಒಡೆ ಮಾಲೆಯನ್ನ ಸಮರ್ಪಣೆ ಮಾಡಿ, ಇಲ್ಲ ಕಡಲೆ ಬೆಲ್ಲಗಳ ನೈವೇದ್ಯವನ್ನ ಸಮರ್ಪಣೆ ಮಾಡಿ. ಇದರಿಂದ ವಿಶೇಷ ಫಲ ಸಿದ್ಧಿಯಾಗತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಹನುಮಂತನಿಗೆ ಇಷ್ಟವಾಗುವಂತಹ ಪದಾರ್ಥಗಳನ್ನ ನೈವೇದ್ಯ ಮಾಡೋದ್ರಿಂದ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗೆ ಈ ವ್ರತವನ್ನ 13 ವರ್ಷಗಳ ಕಾಲ ನಿರಂತರವಾಗಿ ಆಚರಣೆ ಮಾಡಬೇಕು, ನಂತರದಲ್ಲಿ ಉದ್ಯಾಪನೆಯನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಈ ಪಂಪಾ ಕ್ಷೇತ್ರದಲ್ಲಿ ಈ ವ್ರತವನ್ನ ಆಚರಣೆ ಮಾಡುವಂಥದ್ದು ಸರ್ವಶ್ರೇಷ್ಠ. ಇಲ್ಲ ಅಂತ ಹೇಳಿದ್ರೆ ಹನುಮಂತನ ದೇವಸ್ಥಾನಗಳಲ್ಲಿ ವ್ರತ ಮಾಡಿ, ನಿಮ್ಮ ಮನೆಯಲ್ಲಿ ಮಾಡಿ. ಹಾಗೆ ಈ ದಿನ ಕೆಲವರು ಉಪವಾಸ ವ್ರತವನ್ನ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಯಾರು ಉಪವಾಸವನ್ನ ಆಚರಿಸ್ತಾರೆ ಅಂಥವರಿಗೆ ಹನುಮಂತ ಸಂತೃಪ್ತನಾಗಿ ಜೀವನದಲ್ಲಿರುವಂತಹ ಎಲ್ಲ ತೊಂದರೆಗಳನ್ನು ಕೂಡ ನಿವಾರಣೆ ಮಾಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ದಿನ ದುಷ್ಟ ಶಕ್ತಿಗಳಿಂದ ದೂರ ಇರಬೇಕು ಅನ್ನುವಂಥವ್ರು, ಇನ್ನು ನಕಾರಾತ್ಮಕ
ನಕಾರಾತ್ಮಕ ಶಕ್ತಿಗಳಿಂದ ದೂರ ಇರಬೇಕು ಅನ್ನೋಂಥವ್ರು ಹನುಮಂತನನ್ನು ಪೂಜೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಮಕ್ಕಳಲ್ಲಿ ಇರುವಂತಹ ಭಯದ ನಿವಾರಣೆ, ಬೆಚ್ಚಿ ಬೀಳುವಂಥದ್ದು, ರಾತ್ರಿ ಹಾಸಿಗೆಯಲ್ಲೇ ಮೂತ್ರ ಮಾಡಿಕೊಳ್ಳುವಂಥದ್ದು ಅಥವಾ ಕತ್ತಲಲ್ಲಿ ಹೋಗ್ಲಿಕ್ಕೂ ಕೂಡ ಕೆಲವು ಮಕ್ಕಳು ಹೆದರುತ್ತಾರೆ. ಇನ್ನು ಮಕ್ಕಳಲ್ಲಿ ಉಂಟಾಗುವಂತಹ ಈ ಬಾಲಗ್ರಹ ಪೀಡೆ ಇವುಗಳೆಲ್ಲದರ ನಿವಾರಣೆಗಾಗಿ ಈ ದಿನ ಹನುಮದ್ ವ್ರತವನ್ನು ಆಚರಣೆ ಮಾಡಿ, ವ್ರತ ಮಾಡದೇ ಇದ್ರೂ ಈ ದಿನ ಹನುಮಂತನ ದರ್ಶನ ಮಾಡ್ಕೊಳ್ಳಿ, ನಿಮಗೆ ಗೊತ್ತಿರುವಂತಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ಈ ಹನುಮಂತನ ದೇವಾಲಯಗಳಲ್ಲಿ ಸಿಕ್ಕುವಂತಹ ಕೇಸರಿ ತಿಲಕವನ್ನ ಹಣೆಗೆ ಹಚ್ಕೊಳ್ಳಿ. ಯಾವುದೇ ದುಷ್ಟ ಶಕ್ತಿಗಳು ಕೂಡ ನಿಮ್ಮನ್ನ ಪ್ರವೇಶ ಮಾಡಲ್ಲ, ನಿಮ್ಮ ಮನೆಯ ಒಳಗೂ ಕೂಡ ಅದು ಪ್ರವೇಶವಾಗಲ್ಲ. ಹಾಗಾಗಿನೇ ಬಹಳ ಆರೋಗ್ಯಪೂರ್ಣವಾದಂತಹ ಬದುಕು, ಅಷ್ಟೇ ನಿರ್ಭಯವಾಗಿ ಕೆಲಸ ಮಾಡುವಂತಹ ಒಂದು ವಾತಾವರಣ ತಮಗೆ ಲಭ್ಯವಾಗುತ್ತೆ. ಈ ಒಂದು ವಿಚಾರವನ್ನ ಬಹಳ ನಂಬಿಕೆ, ಶ್ರದ್ಧೆಯಿಂದ ಅನುಸರಣೆ ಮಾಡ್ಕೊಳ್ಳಿ. ತಮಗೆಲ್ಲರಿಗೂ ಕೂಡ ಈ ಹನುಮ ವ್ರತ ತಮಗೆಲ್ಲರಿಗೂ ಕೂಡ ಪ್ರಾಣದೇವರು ಒಳಿತನ್ನ ತರಲಿ, ಸಕಲ ಇಷ್ಟಾರ್ಥಗಳು ನೆರವೇರುವಂತೆ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಬನ್ನಿ ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ಧನಸ್ಥಾನದಲ್ಲಿ ಚಂದ್ರ ಇದ್ದಾಗ ಹಣಕ್ಕಾಗಿ ಈ ದಿನ ಸ್ವಲ್ಪ ಪರದಾಡಬೇಕಾಗತ್ತೆ. ಯೋಜಿತ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗಲ್ಲ. ಹಾಗಾಗಿನೇ ಈ ವ್ಯವಹಾರಗಳು ಕೂಡ ಮುಂದೆ ಸಾಗದೇ ಇರೋದ್ರಿಂದ ಕೆಲವೊಮ್ಮೆ ಮನಸ್ಸಿಗೆ ಕಿರಿಕಿರಿಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಬಂಧು ಮಿತ್ರರೊಂದಿಗೆ ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಲಿ ಅಥವಾ ಯಾವುದೇ ಸಂಬಂಧದ ವಿಚಾರವಾಗಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಮನೆಯಿಂದ ದೂರವಾದಂಥ ಊರಿಗೆ ಪ್ರವಾಸ ಕಾರ್ಯಕ್ರಮ ಇರುವಂಥದ್ದು, ಒಂದು ಪ್ರಯಾಣ ಇದೆ, ಅದು ಉದ್ಯೋಗ ನಿಮಿತ್ತವಾಗಿ, ವ್ಯಾಪಾರ ನಿಮಿತ್ತವಾಗಿ ಅಥವಾ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಿಗಾಗಿ ಈ ದಿನ ಪ್ರಯಾಣ ನಿಶ್ಚಯವಾಗಿರುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ವೈಯಕ್ತಿಕ ವಿಚಾರಗಳನ್ನಾಗಲಿ ಯಾರೊಂದಿಗೂ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಏಕೆ ಅಂತ ಹೇಳಿದ್ರೆ ಸುಮ್ಮನೆ ಸಮಸ್ಯೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನದಲ್ಲಿ ಬರಿಯ ಸುಳ್ಳು ಸುದ್ದಿಯ ಮೇಲಿಂದ ವ್ಯಾಜ್ಯವನ್ನು ಎದುರಿಸಬೇಕಾದಂಥ ಒಂದು ದುರ್ಭರತೆ ಎದುರಾಗುವಂಥದ್ದು ಕೂಡ ಇದೆ. ಹಾಗಾಗಿ ಬರುವಂಥ ಅಪವಾದ, ಸುಳ್ಳು ಸುದ್ದಿ ಇದನ್ನು ನಿಮ್ಮನ್ನು ಈ ದಿನ ವಿಚಲಿತರನ್ನಾಗಿ ಮಾಡುವಂಥದ್ದು, ಇದರ ಮೇಲೆ ಕೆಲವೊಂದು ವಿವಾದಗಳಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಮಾತು ಇರಲಿ, ನಿಮ್ಮ ತೀರ್ಮಾನಗಳಿರಲಿ. ಹಾಗೆ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಸಂಪೂರ್ಣವಾದಂಥ ತೃಪ್ತಿಯನ್ನು ತರುತ್ತೆ. ಹಾಗೆ ಸಮಾಜದಲ್ಲಿರುವಂಥ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥ ಸಾಧ್ಯತೆ ಇದೆ, ಅವರ ಸಂಪರ್ಕ ಉಂಟಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ವ್ಯಾಪಾರ, ವ್ಯವಹಾರ, ನಿಮ್ಮ ಉದ್ಯೋಗ, ನಿಮ್ಮ ಮುಂದಿನ ಜೀವನ ಇದರ ಬಗ್ಗೆ ಅವರ ಜೊತೆ ಮಾತುಕತೆ ನಡೆಸುವಂಥ ಸಾಧ್ಯತೆಗಳು ಕೂಡ ಇದೆ. ಇದರಿಂದ ನಿಮ್ಮ ಮಾತಿಗೆ ಒಂದು ಮೌಲ್ಯ ಜಾಸ್ತಿ ಆಗುತ್ತೆ. ತೀರ್ಮಾನಗಳು ಬಹಳ ಪ್ರಮಾಣಬದ್ಧವಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಸಹೋದರರಿಂದ ಹಣಕಾಸಿನ ವ್ಯವಹಾರಗಳೇನಾದರೂ ನೀವು ನಡೆಸ್ತಾ ಇದ್ದರೆ ಅದಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಅವರ ಸಹಕಾರ ಕೂಡ ಈ ದಿನ ಒದಗಿ ಬರುತ್ತೆ. ಹಾಗೆ ಈ ದಿನ ಬಹಳ ಕ್ರಿಯಾಶೀಲತೆಯ ಫಲವಾಗಿ ಹಲವು ವಿಚಾರಗಳು ಕೈಗೂಡುವಂಥದ್ದು ಕೂಡ ಇದೆ. ಹಾಗಾಗಿನೇ ವಿಶೇಷ ಧನ ಲಾಭಕ್ಕಾಗಿ ಈ ದಿನ ಭಾರಿ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕಿದ್ರೂ ಕೂಡ ನಿಮ್ಮತನವನ್ನು ಉಳಿಸ್ಕೊಳ್ಳಿ. ಇನ್ನು ಅನಗತ್ಯವಾಗಿ ಹೆಚ್ಚು ಯೋಚನೆ ಮಾಡಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳು ಸನ್ನಿಹಿತವಾಗ್ತಾ ಇರೋದರ ಒಂದು ಮುನ್ಸೂಚನೆ ಸಿಕ್ಕತ್ತೆ. ಅದಕ್ಕಾಗಿ ಒಂದು ಪೂರ್ವ ಸಿದ್ಧತೆ ನಡೆಯುವಂಥದ್ದು, ಯಾವುದೋ ಒಂದು ಮಾತುಕತೆಯಲ್ಲೂ ಕೂಡ ಈ ದಿನ ಭಾಗವಹಿಸುವಂಥ ಒಂದು ಅವಕಾಶ ಇದೆ. ಇನ್ನು ಹೊಸ ಜವಾಬ್ದಾರಿಗಳು ಹೆಗಲಿಗೆ ಬರುವಂಥದ್ದು ಈ ದಿನ. ಹೊಸ ಕೆಲಸಗಳನ್ನು ಮಾಡಬೇಕಾಗತ್ತೆ. ಅದಕ್ಕಾಗಿ ಒಂದು ಪೂರ್ವ ಸಿದ್ಧತೆಯಲ್ಲೂ ಕೂಡ ಇರ್ತೀರಿ. ನಿಮ್ಮ ಪ್ರಯಾಣ ಈ ದಿನ ನಿಮಗೆ ಒಳ್ಳೆಯ ಶುಭ ಲಾಭವನ್ನು ಕೂಡ ತರುತ್ತೆ. ಒಟ್ಟಾರೆ ಈ ದಿನದ ಒಂದು ಜೀವನ ಏನಿದೆ ಸಂತೋಷದ ಜೀವನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ,
ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದಲ್ಲಿ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗುವಂಥ ಸಾಧ್ಯತೆಗಳಿದೆ. ಇನ್ನು ಕೆಲವೊಂದು ಬೇಡದ ವಿಚಾರಕ್ಕೆ ಹೆಚ್ಚು ಯೋಚನೆ ಮಾಡ್ತೀರಿ. ಇದು ನಿಮ್ಮ ಖಿನ್ನತೆಗೆ ಕಾರಣವಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಡಿಪ್ರೆಷನ್ಗೆ ಹೋಗುವಂಥದ್ದು. ಯಾವುದೇ ಕೆಲಸ ಕಾರ್ಯಗಳಲ್ಲೂ ಈ ದಿನ ಹೆಚ್ಚು ಆಸಕ್ತಿಯನ್ನು ತೋರಿಸಲ್ಲ. ಹಾಗಾಗಿನೇ ಸ್ವಲ್ಪ ನಿರ್ಲಿಪ್ತತೆ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಇನ್ನು ದೂರದ ಬಂಧುಗಳಿಂದ ಅಚ್ಚರಿಯ ಸಂಗತಿಯೊಂದು ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಇದು ಕೂಡ ನಿಮಗೆ ಸಂತೋಷವನ್ನು ತರುವುದರ ಬದಲು ಕೆಲಸದ ಒತ್ತಡವನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿನೇ ಈ ವ್ಯಾಪಾರಸ್ಥರು ವ್ಯವಹಾರಸ್ಥರು ಸ್ವಲ್ಪ ಪ್ರಮಾಣದಲ್ಲಿ ಲಾಭವನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗಾಗಿನೇ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಈ ದಿನ ನಿಮ್ಮ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಇನ್ನು ನಿಮ್ಮ ವರ್ಚಸ್ಸಿಗೆ ಕೆಲವೊಂದು ವಿಚಾರಗಳು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿನೇ ಈ ದಿನ ನೀವು ಕೈಗೊಳ್ಳುವಂಥ ನಿರ್ಧಾರಗಳು ಕೂಡ ಅಷ್ಟೊಂದು ಸಮರ್ಪಕವಾಗಿಲ್ಲ, ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿ ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ನಿಮ್ಮ ನಿರ್ಧಾರಗಳನ್ನು ಹೇಳಬೇಕಾಗತ್ತೆ. ಇನ್ನು ಈ ದಿನ ಆಹಾರದ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ನಿಮ್ಮ ಹಣಕಾಸಿನ ಸಮಸ್ಯೆಗಳಾಗಲಿ, ವೈಯಕ್ತಿಕ ಸಂಬಂಧದ ಸಮಸ್ಯೆಗಳಾಗಲಿ ಈ ದಿನ ಕೂಡ ಸ್ವಲ್ಪ ಉಲ್ಬಣ ಆಗುವಂಥದ್ದು ಇರುತ್ತೆ. ಇದಕ್ಕೆ ಪರಿಹಾರ ಅನ್ನುವಂಥದ್ದು ಬೇಗ ಸಿಕ್ಕಲ್ಲ. ಹಾಗಾಗಿನೇ ಇದ್ದುದರಲ್ಲೇ ನೀವು ಒದ್ದಾಡಬೇಕಾಗತ್ತೆ. ಅದರಲ್ಲಿ ಯಾವುದು ಬೆಸ್ಟ್ ಅನಿಸುತ್ತೋ ಅಂಥ ಒಂದು ವಿಚಾರಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಜೊತೆಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಅವರಂತೆ ನಡೆಯುವಂಥ ಒಂದು ಪ್ರಯತ್ನ ಈ ದಿನ ಇರಲಿ. ಅವರ ಸಲಹೆಯನ್ನು ಸ್ವೀಕಾರ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾದಂಥ ದಿನ. ಏಕೆಂದರೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಪೂರ್ಣಗೊಳಿಸ್ತೀರಿ. ಕೆಲಸಗಳಿಂದ ಬರುವಂಥ ಫಲಿತಾಂಶಗಳನ್ನು ಬಹಳ ಚೆನ್ನಾಗಿ ಅನುಭವಿಸ್ತೀರಿ. ಹಾಗಾಗಿನೇ ಈ ದಿನ ಉತ್ತಮವಾದಂಥ ಸಮಯಕ್ಕೆ ಕಾಯುವಂಥ ಒಂದು ಪರಿಸ್ಥಿತಿ ನಿಮಗೆ ಇರುತ್ತೆ. ಏಕೆಂದರೆ ಕೆಲಸಗಳನ್ನು ಯಾವಾಗ ಆರಂಭ ಮಾಡಬೇಕು, ಯಾವ ಕೆಲಸದಿಂದ ಯಾವ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರಗಳು ಈ ದಿನ ನಿಮ್ಮನ್ನು ತುದಿಗಾಲಿನಲ್ಲಿ ನಿಲ್ಲಿಸುತ್ತೆ. ಹಾಗೆ ಈ ದಿನ ಹಿರಿಯರ ಆಸ್ತಿಪಾಸ್ತಿಯ ವಿಚಾರವಾಗಲಿ ಅಥವಾ ಹಣಕಾಸಿನ ವಿಚಾರವಾಗಲಿ ಬಹಳ ಎಚ್ಚರಿಕೆಯ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಹಾಗೆ ಈ ದಿನದಲ್ಲಿ ಹಳೆಯದ್ದನ್ನು ಮರೆತು ಹೊಸ ಜೀವನದೊಂದಿಗೆ ಹೊಂದಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಮುಂದಿನ ಬದುಕು ನಿಮಗೆ ಬಹಳ ಮುಖ್ಯವಾಗುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಹಠದ ಸ್ವಭಾವ ಇದ್ದರೆ ಅದರಿಂದ ಭಿನ್ನಾಭಿಪ್ರಾಯಗಳು ಸುಲಭವಾಗಿ ಬಂದ್ಬಿಡ್ಬೋದು. ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂಥ ಒಂದು ಪ್ರಯತ್ನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ದೂರದ ಪ್ರಯಾಣದ ಯೋಗ ಇದೆ. ಹೊಸ ವಸ್ತುಗಳ ಖರೀದಿ ಯೋಗ ಕೂಡ ಈ ದಿನ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಈ ದಿನ ಒಂದು ಸುತ್ತಾಟ, ಒಂದು ಪ್ರವಾಸ ಅನ್ನುವಂಥದ್ದು ಇದ್ದರೆ ಈ ಪ್ರವಾಸ ನಿಮಗೆ ಒಳ್ಳೆಯದನ್ನು ತರುತ್ತೆ. ತುಂಬ ಅನುಕೂಲಗಳು ಉಂಟಾಗುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ತೀರ್ಥಯಾತ್ರೆಯನ್ನು ಮಾಡುವಂಥ ಅವಕಾಶ ಇದೆ. ದೇವಾಲಯ ದರ್ಶನ ಮಾಡುವಂಥ ಒಂದು ಅವಕಾಶ ಇದೆ. ಹಾಗಾಗಿನೇ ಆಧ್ಯಾತ್ಮಿಕ ವಿಚಾರವಾಗಿ, ಧಾರ್ಮಿಕ ವಿಚಾರವಾಗಿ ಈ ದಿನ ನಿಮ್ಮ ಮನಸ್ಸು ತುಂಬ ಸಂತೋಷದಿಂದ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಮುಂದಾಲೋಚನೆ ಚೆನ್ನಾಗಿದೆ. ಹಾಗೆ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಲಾಭದ ಜೊತೆಗೆ ಸಂತೋಷ ಕೂಡ ಇರುತ್ತೆ. ಹಾಗೆ ಈ ಸಾಹಸ ಕಲಾವಿದರಿಗೆ ಉತ್ತಮವಾದಂತಹ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಇನ್ನು ಈ ದಿನದಲ್ಲಿ ಕುಟುಂಬದ ಗೌರವಕ್ಕಾಗಿ ಹಿರಿಯರು ಸಾಕಷ್ಟು ಶ್ರಮಪಟ್ಟಿದ್ದಾರೆ. ಅದನ್ನು ಉಳಿಸಬೇಕು ಅನ್ನುವಂಥ ಒಂದು ಇರಾದೆ ನಿಮಗಿರುತ್ತೆ. ಅಂಥ ಒಂದು ನಿಟ್ಟಿನಲ್ಲೂ ಕೂಡ ನಿಮ್ಮ ಪ್ರಯತ್ನಗಳು ಈ ದಿನ ವಿಶೇಷವಾಗಿ ಮುಂದುವರಿಯುತ್ತೆ. ಇನ್ನು ಈ ದಿನದಲ್ಲಿ ಕಷ್ಟವಾದರೂ ಕೂಡ ಕೆಲಸಗಳನ್ನು ಬಹಳ ಶ್ರದ್ಧೆಯಿಂದ ಮಾಡುವಂಥ ಒಂದು ಮನಸ್ಥಿತಿ ಇದೆ.
ಹಾಗಾಗಿನೇ ಮನಸ್ಸಿನಂತೆ ಮಹಾದೇವ ಅಂತ ಹೇಳ್ತಾರೆ. ಈ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಲ್ಲೆ ಅನ್ನುವಂಥ ಒಂದು ದಿಟ್ಟತನ ಈ ದಿನ ನಿಮ್ಮಲ್ಲಿ ಹೆಚ್ಚಾಗಿರುತ್ತೆ. ಆತ್ಮವಿಶ್ವಾಸ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಕಷ್ಟದ ಕೆಲಸವನ್ನು ಕೂಡ ಇಷ್ಟಪಟ್ಟು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಧಾರ್ಮಿಕ ವಿಚಾರಗಳನ್ನು ಈ ದಿನ ತಿಳ್ಕೊಳ್ಳಿಕ್ಕೆ ಹೆಚ್ಚು ಉತ್ಸಾಹದಿಂದ ಇರ್ತೀರಿ. ಒಂದು ಕುತೂಹಲ ಇದೆ, ಕ್ಯೂರಿಯಾಸಿಟಿ ಇದೆ. ಹಾಗಾಗಿನೇ ಕೆಲವೊಂದು ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಬಹಳ ಕುತೂಹಲದಿಂದ ಅದನ್ನು ಕೇಳಿಸ್ಕೊಳ್ತೀರಿ. ಇನ್ನು ಈ ದಿನ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥ ಒಂದು ಪೂರ್ವ ತಯಾರಿ ಇರುತ್ತೆ, ಪೂರ್ವ ಸಿದ್ಧತೆ ಕೂಡ ಇರುತ್ತೆ. ಹಾಗಾಗಿನೇ ನಿಮ್ಮ ಜವಾಬ್ದಾರಿಗೆ ಮೀರಿದಂತಹ ಕೆಲಸಗಳನ್ನು ಮಾಡ್ತೀರಿ. ಹಾಗೆ ಅದರಿಂದ ಹೆಚ್ಚು ಒಂದು ಕೀರ್ತಿ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ದೌರ್ಬಲ್ಯವನ್ನು ಮಾತ್ರ ಯಾರೊಂದಿಗೂ ಹೇಳ್ಕೊಳ್ಬೇಡಿ, ನಿಮ್ಮ ವೀಕ್ನೆಸ್ಸನ್ನು ಹೇಳ್ಕೊಳ್ಬೇಡಿ. ನಿಮ್ಮಲ್ಲಿರುವಂಥ ಸ್ಟ್ರೆಂತನ್ನು ಮಾತ್ರ ಹೇಳ್ಕೊಳ್ಳಿ, ನಿಮಗೆ ಜಯಪ್ರಾಪ್ತಿಯಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುತ್ತೆ. ಹಾಗೆ ಸಾಮಾನ್ಯವಾಗಿ ತೆಗೆದುಕೊಳ್ಳುವಂಥ ಸಮಯಕ್ಕಿಂತ ಕೆಲವು ಕೆಲಸಗಳು ಹೆಚ್ಚು ಸಮಯವನ್ನು ತೆಗೆದುಕೊಂಡು ಪೂರ್ಣವಾಗುತ್ತೆ. ಕೆಲವು ಫಲಿತಾಂಶಗಳು ಬರದೇ ಇರೋದರಿಂದ ನಿಮ್ಮ ಶ್ರಮ ನಿರರ್ಥಕವಾಗ್ತಾ ಇದೆ ಅನ್ನುವಂಥ ಭಾವನೆ ಕೂಡ ಮನಸ್ಸಿನಲ್ಲಿ ಮೂಡುತ್ತೆ. ಒಟ್ಟಾರೆ ಈ ದಿನ ಸ್ವಲ್ಪ ಗೊಂದಲಗಳಿರುವಂಥ ದಿನ, ದ್ವಂದ್ವಗಳಿರುವಂಥ ದಿನ ಕೂಡ. ಹಾಗೆ ಈ ದಿನ ಆರೋಗ್ಯದ ಕಡೆ ಗಮನ ಕೊಡಲಿಲ್ಲ ಅಂತ ಹೇಳಿದ್ರೆ ಭಾರಿ ಬೆಲೆಯನ್ನು ತೆರಬೇಕಾಗತ್ತೆ. ಹಾಗಾಗಿ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯಾವುದೇ ಕೆಲಸ ಇರಲಿ, ಯಾವುದೇ ಪ್ರಯಾಣ ಇರಲಿ, ಮೊದಲು ನಿಮ್ಮ ಆರೋಗ್ಯ, ನಿಮ್ಮ ರಕ್ಷಣೆ, ನಿಮ್ಮ ಸೇಫ್ಟಿ, ಇದಕ್ಕೆ ಈ ದಿನ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ಸಾಧಾರಣವಾಗಿ ನಡೆಯುತ್ತೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಅದು 6ಕ್ಕೆ 10 3ಕ್ಕೆ ಇಳಿಯಲ್ಲ, ಅಂಥ ಒಂದು ಸ್ಥಿತಿಯಲ್ಲಿ ಮುಂದುವರಿತಾ ಇರುತ್ತೆ. ಹಾಗಾಗಿನೇ ತುಂಬ ಸಮಾಧಾನದಿಂದ ಈ ದಿನ ಇರಬೇಕಾಗತ್ತೆ. ಇನ್ನು ನಿಮ್ಮ ಮಕ್ಕಳ ಚಟುವಟಿಕೆಗಳ ಬಗ್ಗೆ ಈ ದಿನ ನಿಗಾ ಇಡಬೇಕು. ಅವರ ಚಟುವಟಿಕೆಗಳು, ಅವರ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಇನ್ನು ವ್ಯಾಪಾರದಲ್ಲಿ ಬೆಳವಣಿಗೆ ಹೊಂದಲಿಕ್ಕೆ ಅವಕಾಶಗಳನ್ನು ಈ ದಿನ ಸದುಪಯೋಗಪಡಿಸ್ಕೊಳ್ಬೇಕು. ಅದಕ್ಕಾಗಿ ತಜ್ಞರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು, ನಿಮ್ಮ ಅನುಭವವನ್ನು ಕೂಡ ಅದರ ಜೊತೆಯಲ್ಲಿ ಒಂದು ಸಮ್ಮಿಳಿತಗೊಳಿಸಿ ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಗಳಲ್ಲಿ ತುಂಬ ಪರ್ಮಿಟೇಷನ್, ಕಾಂಬಿನೇಷನ್ ಇರುವಂಥ ದಿನ. ಹೆಚ್ಚು ಪ್ರಯತ್ನಗಳನ್ನು ಮಾಡ್ತೀರಿ. ಅದರಿಂದ ಯಾವ ಯಾವ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದನ್ನು ಈ ದಿನ ನೀವು ಪರೀಕ್ಷಾರ್ಥವಾಗಿ ಮಾಡುವಂಥದ್ದು ಕೂಡ ಇದೆ. ಬಹಳ ಎಕ್ಸ್ಪೆರಿಮೆಂಟಲ್ ಆಗಿ ಈ ದಿನ ಇರ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ಒಳ್ಳೆಯದನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ ಇದು, ದುಸ್ಥಾನ. ಹಾಗಾಗಿನೇ ಈ ಕೆಲವು ವಿಚಾರಗಳಲ್ಲಿ, ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಈ ದಿನ ಎಚ್ಚರ ತಪ್ಪುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಓವರ್ ಕಾನ್ಫಿಡೆನ್ಸ್ ಇರುವಂಥದ್ದು, ಕೆಲವರನ್ನು ಅತಿಯಾಗಿ ನಂಬುವಂಥದ್ದು, ಹಾಗೆ ಯಾವುದೇ ಸಂದರ್ಭದಲ್ಲೂ ನಿಮ್ಮ ಅನುಭವವನ್ನು ಈ ದಿನ ಗಮನಕ್ಕೆ ತಂದುಕೊಳ್ಳದೇ ಇರುವಂಥದ್ದು ಭಾರಿ ನಷ್ಟಕ್ಕೆ ಕಾರಣವಾಗುತ್ತೆ ಈ ದಿನ. ಹಾಗಾಗಿನೇ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು. ಇನ್ನು ಸಂಪನ್ಮೂಲದ ಕೊರತೆ ಇದ್ದಾಗ ಅದನ್ನು ಹೊಂದಿಕೆ ಮಾಡಿಕೊಳ್ಳಿಕ್ಕೆ ಬೇರೆಯವರಿಂದ ಅದನ್ನು ಸಹಾಯ ರೂಪದಲ್ಲಿ ಪಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಧ್ಯದಲ್ಲಿ ಸ್ವಲ್ಪ ಬಿರುಸು ಅಥವಾ ಬಿರುಕು ಮೂಡುವಂಥ ಸಾಧ್ಯತೆ ಇದೆ. ಇಲ್ಲಿ ಬಿರುಸಾಗಿ ಮಾತುಕತೆ, ಹಾಗೆ ಆ ಮಾತಿನಿಂದ ಸ್ವಲ್ಪ ಬಿರುಕುಗಳು ಕೂಡ ಬರುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ವಾದ ವಿವಾದಗಳಿಂದ ಈ ದಿನ ದೂರ ಇರುವಂಥದ್ದು ಬಹಳ ಉತ್ತಮ. ಕಷ್ಟಪಟ್ಟು ನಿಮ್ಮ ಮಾತನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮನಸ್ಸು ನೀವು ಹೇಳಿದಂತೆ ಕೇಳಲ್ಲ. ಹಾಗಾಗಿನೇ ಮನಸ್ಸಿಗೆ ಒಂದು ಮಾರ್ಗ ಇದೆ. ಆ ಮನಸ್ಸನ್ನು ಪರಿವರ್ತನೆ ಮಾಡುವಂತಹ ಸ್ನೇಹಿತರು, ಅದರಲ್ಲೂ ಹಿತಶತ್ರುಗಳು ನಿಮ್ಮ ಜೊತೆ ಇರ್ತಾರೆ. ಹಾಗಾಗಿ ಈ ದಿನ ಕೆಲವೊಂದು ತಪ್ಪುಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಅಷ್ಟಾಗಿ ಅನುಕೂಲವನ್ನು ತರಲ್ಲ. ಹಾಗಾಗಿ
ಪ್ರಯಾಣದ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಇರಲಿ, ಇಲ್ಲ ದೂರದ ಪ್ರಯಾಣ ಅನ್ನುವಂಥದ್ದು ಇದ್ದರೆ ಅದನ್ನು ಮುಂದಕ್ಕೆ ಹಾಕುವಂಥದ್ದು ತುಂಬ ಸೂಕ್ತ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಕುಟುಂಬಸ್ಥರ ಕಡೆ ಕೂಡ ಅವರ ಆರೋಗ್ಯ ಅಥವಾ ಅವರನ್ನು ಈ ದಿನ ವೈದ್ಯರ ಬಳಿ ಕರೆದೊಯ್ಯುವಂಥದ್ದು ಇತ್ಯಾದಿ ವಿಚಾರಗಳೇನಿದೆ, ಇದರಲ್ಲಿ ಸ್ವಲ್ಪ ವ್ಯವಸ್ಥಿತವಾಗಿ ಕಾರ್ಯಗಳನ್ನು ನೀವು ನಿರ್ವಹಣೆ ಮಾಡಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಹೆಚ್ಚು ಉತ್ಸಾಹದಿಂದ ಇರ್ತೀರಿ. ತುಂಬ ಎನರ್ಜೆಟಿಕ್ ಆಗಿರುವಂಥ ದಿನ ಇದು ನಿಮಗೆ. ಹಾಗೆ ಈ ದಿನ ದಿವ್ಯವಾದಂಥ ಲೌಕಿಕ ವಿಚಾರಗಳೇನಿದೆ ಅದರಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ ನಿಮಗೆ. ಇಲ್ಲಿ ಅಲೌಕಿಕ ವಿಚಾರಗಳನ್ನು ಗಮನಿಸಬೇಕು, ಆದರೆ ಲೌಕಿಕ ವಿಚಾರಗಳಲ್ಲಿ ಈ ದಿನ ಹೆಚ್ಚು ಆಸಕ್ತಿ ಇದೆ, ಕುತೂಹಲ ಇರುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ಪ್ರಶಂಸೆಯ ಮಾತುಗಳು ನಿಮಗೆ ಸುರಿಮಳೆಯ ರೂಪದಲ್ಲಿ ಬರುವಂಥದ್ದು. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ನಿಮ್ಮ ಅಭಿಪ್ರಾಯಗಳ ಬಗ್ಗೆ ಈ ದಿನ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ಬಹಳ ಬೇಗ ಫಲಿತಾಂಶ ಸಿಕ್ಕೋದ್ರಿಂದ ಆನಂದಕ್ಕೆ ಕಾರಣವಾಗುತ್ತೆ ಈ ಸಂದರ್ಭಗಳು. ಹಾಗೆ ಈ ದಿನ ನಿಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನ ನಿಮ್ಮ ಕುಟುಂಬಸ್ಥರನ್ನು ಬಹಳ ವಿಶೇಷ ಸ್ಥಾನಮಾನದಲ್ಲಿ ಇಟ್ಟಿರುತ್ತೆ. ಹಾಗಾಗಿ ಕುಟುಂಬದ ಗೌರವವನ್ನು ಕಾಪಾಡುವಂಥ ನಿಟ್ಟಿನಲ್ಲೂ ಕೂಡ ಈ ದಿನದ ಕೆಲಸ ಕಾರ್ಯಗಳು ಬಹಳ ಮುಂದುವರಿಯುತ್ತೆ. ಇನ್ನು ವೃತ್ತಿಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀರಿ, ಹೆಚ್ಚಿನ ಅನುಕೂಲ ಉಂಟಾಗುವಂಥದ್ದು ಇದೆ. ಹಿರಿಯ ಅಧಿಕಾರಿಗಳು ಕೂಡ, ನಿಮ್ಮ ಮೇಲಧಿಕಾರಿಗಳು ಕೂಡ ಈ ದಿನ ನಿಮ್ಮ ಬಗ್ಗೆ ಹೆಚ್ಚು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ಈ ದಿನ ಗುರು ಹಿರಿಯರನ್ನು ಗೌರವಿಸುವಂಥ ಒಂದು ವಿಶೇಷ ಸಂದರ್ಭ ಕೂಡ ಒದಗಿ ಬರುತ್ತೆ. ಹಾಗಾಗಿಯೇ ನಿಮ್ಮ ಸಂಸ್ಕೃತಿ ಹೇಗಿದೆ, ನಿಮ್ಮ ಸಂಸ್ಕಾರ ಹೇಗಿದೆ ಅನ್ನೋವಂಥದ್ದನ್ನು ತೋರಿಸಲಿಕ್ಕೂ ಒಳ್ಳೆಯ ಅವಕಾಶಗಳು ಈ ದಿನ ಒದಗಿ ಬರುವಂಥದ್ದಿದೆ. ಅದರ ಸದುಪಯೋಗ ಪಡಿಸ್ಕೊಳ್ಳಿ. ಏಕೆಂದರೆ 4 ಜನ ನಿಮ್ಮ ಒಂದು ನಡತೆಯನ್ನು ಹಾಗೆ ನಿಮ್ಮ ಸ್ವಭಾವವನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಅವರ ಎದುರಿಗೆ ಆದರ್ಶವಾಗಿ ಇರುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕರ್ತವ್ಯ ಪ್ರಜ್ಞೆ, ಅದರಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ಸಮಯ ಪ್ರಜ್ಞೆ. ಇದು ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ನಿಮ್ಮ ಪರವಾದಂಥ ಫಲಿತಾಂಶವನ್ನು ಕೊಡಲಿಕ್ಕೆ ನೆರವಾಗುತ್ತೆ. ಹಾಗೆ ನಿಮ್ಮ ಅವಿಶ್ರಾಂತವಾದಂಥ ಮನಸ್ಥಿತಿ ಈ ದಿನದಲ್ಲಿ ಕೆಲವು ಕಷ್ಟದ ಕೆಲಸಗಳನ್ನು ಕೂಡ ಸುಲಭದಲ್ಲಿ ಮಾಡುವಂಥ ಸಾಧ್ಯತೆಗಳನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ನಿಮ್ಮನ್ನು ಎದುರಿಸುವಂತಹ ಶಕ್ತಿ ಬೇರೆಯವರಿಗೆ ಸ್ವಲ್ಪ ಕಷ್ಟವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಪಟ್ಟು ಹಿಡಿದು ಮಾತಾಡುವಂಥದ್ದು, ಹಾಗೆ ಮಾತಿನ ಎಳೆಯಲ್ಲೇ ಬಹಳ ವಿಶೇಷವಾಗಿ ಕೆಲವು ಲಾಜಿಕಲ್ ಥಿಂಕಿಂಗ್ ಇರುವಂಥದ್ದು ಕೂಡ ಇರುತ್ತೆ. ಹಾಗಾಗಿಯೇ ಈ ದಿನ ಮಾತಿನಲ್ಲಿ ನಿಮ್ಮನ್ನು ಸೋಲಿಸುವಂಥವರು ಇಲ್ಲ. ಇನ್ನು ವಿಶೇಷವಾಗಿ ಕರ್ತವ್ಯ ಪ್ರಜ್ಞೆ ಇರೋದರಿಂದ ಕೆಲಸವನ್ನೇ ಅಷ್ಟೇ ನಿಷ್ಠೆಯಿಂದ ಮಾಡ್ತೀರಿ. ಹಾಗಾಗಿಯೇ ಈ ದಿನದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ತೃಪ್ತಿಯನ್ನು ಕಾಣುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಅನಿರೀಕ್ಷಿತವಾದಂಥ ಒಂದು ಘಟನೆ ನಡೆಯುವಂಥದ್ದು ಇರುತ್ತೆ. ಇದು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಿ, ಆದರೆ ಫಲಿತಾಂಶಗಳು ಸ್ವಲ್ಪ ವ್ಯತಿರಿಕ್ತವಾಗಿ ಬರುವಂಥದ್ದು ಇರುತ್ತೆ. ಹಾಗಾಗಿ ಯಾವುದೇ ಫಲಿತಾಂಶ ಬಂದರೂ ಕೂಡ ಅದಕ್ಕೆ ಮಾನಸಿಕವಾಗಿ ನೀವು ಸಿದ್ಧರಾಗಿರಬೇಕಾಗತ್ತೆ. ಇನ್ನು ವಿಶೇಷವಾಗಿ ಉತ್ತಮವಾದಂಥ ಕೆಲಸಗಳನ್ನು ಮಾಡುವಂಥ ಪ್ರೇರೇಪಣೆ ನಿಮ್ಮ ಹಿರಿಯರಿಂದ ಬರುತ್ತೆ, ಕುಟುಂಬದಿಂದ ಒದಗಿ ಬರುತ್ತೆ ಈ ದಿನದಲ್ಲಿ. ಹಾಗಾಗಿಯೇ ಈ ದಿನ ನಿಮ್ಮದಾದಂಥ ಚುರುಕುತನದಿಂದ ಕೆಲಸಗಳನ್ನು ಮುಂದುವರಿಸ್ತೀರಿ, ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಿ. ಒಟ್ಟಾರೆ ಈ ದಿನ ಬಹಳ ನಿಷ್ಠೆಯ ಪ್ರಾಮಾಣಿಕವಾದಂಥ ಒಂದು ದಿನ. ಹಾಗೆ ಈ ದಿನದ ವ್ಯವಹಾರಗಳು ನಿಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರುವಂಥದ್ದು, ಏನೋ ಒಂದು ಬದಲಾವಣೆ ಇದ್ದಕ್ಕಿದ್ದಾಗೆ ಆಗುವಂಥದ್ದು, ಇದು ಕೂಡ ಒಳ್ಳೆಯದಕ್ಕೆ ಆಗುತ್ತೆ. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 5ನೇ ಮನೆ. ಹಾಗಾಗಿಯೇ ಈ ದಿನ ಸ್ವಲ್ಪ ಆಶಾಭಂಗವಾಗುವಂಥ ಸಾಧ್ಯತೆಗಳಿದೆ. ನಿಮ್ಮ ಆಸೆಗಳು ಈಡೇರಲ್ಲ. ಅದರಲ್ಲೂ ನಿಮ್ಮ ಬಯಕೆಗಳನ್ನು ಹೇಳಿಕೊಳ್ಳುವಂಥ ಒಂದು ರೀತಿ ನೀತಿಗಳಲ್ಲೂ ಕೂಡ ಎಡವುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿಯೇ ಮಾತಿನಲ್ಲಿ ಈ ದಿನ ಅಷ್ಟೊಂದು ಪರಿಣಾಮಕಾರಿತ್ವ ಅನ್ನುವಂಥದ್ದನ್ನು ಕಾಣಲ್ಲ. ಹಾಗೆ ಈ ದಿನದಲ್ಲಿ ನಿಮ್ಮ ಉದಾಸೀನತೆ ಏನಿದೆ ಅಥವಾ ನಿಮ್ಮಲ್ಲಿರುವಂಥ ಒಂದು ಮೊಂಡುತನ ಏನು, ಇದು ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥದ್ದು ಆಗುತ್ತೆ. ಹಾಗಾಗಿಯೇ ಕೆಲಸಗಳು ಪ್ರಾರಂಭ ಆಗುವಂಥ ಸಮಯವೇ ನಿಮಗೆ ನಿಗದಿ ಮಾಡಲಿಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕೂಡ ಈ ದಿನ ಅಷ್ಟೊಂದು ಚುರುಕಾಗಿರಲ್ಲ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಮನೆಯಲ್ಲೂ ಕೂಡ ಮನ್ನಣೆ ಅನ್ನುವಂಥದ್ದು ಇರಲ್ಲ. ನೀವು ಯಾವುದೇ ಮಾತನ್ನು ಹೇಳಿ ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೂ ಕೂಡ ಅದರಲ್ಲಿ ದೋಷಗಳಿರೋದನ್ನು ಬೇರೆಯವರು ಎತ್ತಿ ತೋರಿಸುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ನಿಮ್ಮ ಮಕ್ಕಳೇ ಈ ದಿನ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅವರೂ ಕೂಡ ಅಭಿಪ್ರಾಯವನ್ನು ಹೇಳುವಂಥ ಒಂದು ನಿಟ್ಟಿನಲ್ಲಿ ಬೆಳವಣಿಗೆ ಆಗಿಬಿಡತ್ತೆ. ಇದು ಮನಸ್ಸಿಗೆ ಸ್ವಲ್ಪ ಕಿರಿಕಿರಿಯನ್ನು ತರುವಂಥ ವಿಚಾರ. ಆದ್ದರಿಂದಲೇ ಈ ದಿನ ನಿಮ್ಮ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಿಮ್ಮ ಮೇಲಧಿಕಾರಿಗಳ ಜೊತೆಯಲ್ಲಿ ಸೌಹಾರ್ದಯುತವಾಗಿ ವರ್ತಿಸುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಯಾವುದೇ ರೀತಿಯ ಆಡಂಬರಕ್ಕೆ ಅವಕಾಶ ಕೊಡಬೇಡಿ. ಸರಳವಾಗಿರುವಂಥ ಬದುಕನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಆದ್ದರಿಂದಲೇ ಮಿಶ್ರ ಫಲಗಳನ್ನು ಅನುಭವಿಸುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮುಜುಗರವನ್ನು ಅನುಭವಿಸುವಂಥದ್ದು ಕೂಡ ಇದೆ. ಏನೋ ಕೆಲಸ ಮಾಡ್ತೀರಿ, ಏನೋ ನಿಮ್ಮ ಗುಂಗಿನಲ್ಲೇ ಇರ್ತೀರಿ, ಆದರೂ ಕೂಡ ಆ ಕೆಲಸ ಸಾಗುವಂಥ ಒಂದು ಧಾಟಿ ಏನಿದೆ ಅದು ನಿಮಗೆ ಬೇಸರವನ್ನು ತರಿಸುತ್ತೆ. ಹಾಗೆ ಈ ಕೆಲಸಗಳಲ್ಲಿ ಯಾರು ಇನ್ವಾಲ್ವ್ ಆಗಿರ್ತಾರೆ ಅವರಿಂದ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿಯೇ ಈ ದಿನ ನಿಮ್ಮ ಯಶಸ್ಸಿನ ಪ್ರಭಾವ ಏನಿದೆ ಅದು ಗುರಿ ಸಾಧನೆ ಮಾಡುವಂಥ ನಿಟ್ಟಿನಲ್ಲಿ ಸ್ವಲ್ಪ ಅಡೆತಡೆಯನ್ನು ತರುವಂಥದ್ದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಸರಳ ಸ್ವಭಾವವನ್ನು ಕೆಲವರು ದುರುಪಯೋಗಪಡಿಸಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಸ್ವಭಾವದ ಬಗ್ಗೆನೇ ಕೆಲವರು ಮಾತುಗಳನ್ನು ಆಡುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇಡಿ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಯಾವುದೇ ಹೊಸ ಯೋಜನೆಗಳನ್ನು ಆರಂಭ ಮಾಡುವಂಥ ಒಂದು ಸಿದ್ಧತೆ ಅಥವಾ ಒಂದು ಮಾತುಕತೆ, ಒಂದು ಚರ್ಚೆ ಅನ್ನುವಂಥದ್ದು ಏನಾದರೂ ಬಂದರೆ ಅದನ್ನು ಸ್ವಲ್ಪ ಅವಲೋಕನ ಮಾಡಬೇಕು. ಸಾಧಕ ಬಾಧಕಗಳನ್ನು ಮತ್ತೊಮ್ಮೆ ನೀವು ಪರಿಶೀಲನೆ ಮಾಡಿ ಮುಂದುವರಿಬೇಕು. ಈಗಾಗಲೇ ತೆಗೆದುಕೊಂಡಿರುವಂಥ ನಿರ್ಧಾರ ಏನಿದೆ ಅದು ಅಷ್ಟೊಂದು ಸಮರ್ಪಕವಾಗಿಲ್ಲ. ನಿಮ್ಮ ಮನಸ್ಸಿಗೂ ಗೊತ್ತಿದೆ, ಎಲ್ಲೋ ಒಂದು ಕಡೆ ಅನುಮಾನದ ಸ್ವಭಾವ ಈ ದಿನ ಹೆಚ್ಚಾಗಿ ಬರ್ತಾ ಇರುತ್ತೆ. ಹಾಗಾಗಿ ಅನುಮಾನಕ್ಕೆ ಅವಕಾಶ ಕೊಡಬೇಡಿ. ಮತ್ತೊಮ್ಮೆ ಮಗದೊಮ್ಮೆ ಅದನ್ನು ಪರಿಶೀಲನೆ ಮಾಡಿ ಖಾತ್ರಿಪಡಿಸ್ಕೊಂಡು ಮುಂದುವರಿಯುವಂಥದ್ದು ಬಹಳ ಸೂಕ್ತ. ಹಾಗೆ ಈ ದಿನ ನಿಮ್ಮ ಸ್ವಂತದ ವಿವೇಚನಾ ಶಕ್ತಿಯಿಂದಲೇ ಮುಂದುವರಿಬೇಕು. ಬೇರೆಯವರ ಒಂದು ವಿವೇಚನೆಯನ್ನು, ಬೇರೆಯವರ ಒಂದು ಬುದ್ಧಿವಂತಿಕೆಯನ್ನು, ಅವರ ಮಾರ್ಗದರ್ಶನವನ್ನು ಹೆಚ್ಚು ಅವಲಂಬನೆ ಮಾಡಬೇಡಿ. ಈ ದಿನದಲ್ಲಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ ಇದು. ಹಾಗಾಗಿಯೇ ಕೆಲವೊಂದು ಸಾಹಸ ಕೃತ್ಯಗಳನ್ನು ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನೀವು ಮಾಡುವಂಥ ಪ್ರಯಾಣ ನಿಮಗೆ ಅನುಕೂಲವನ್ನು ತರುತ್ತೆ, ಹೊಸ ಜನರನ್ನು ಪರಿಚಯಿಸುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ವಾಕ್ಪಟುತ್ವ, ನಿಮ್ಮ ಚಾತುರ್ಯ ಇದು ಒಳ್ಳೆಯ ಅಭಿಪ್ರಾಯವನ್ನು ತರುತ್ತೆ. ಹಾಗಾಗಿ ನಿಮ್ಮ ಮಾತನ್ನು ಕೇಳಿಸ್ಕೊಂಡಂಥವ್ರಿಗೆ ಈ ದಿನ ಅದರಲ್ಲಿ ವಿಶೇಷವಾದಂತಹ ಆಕರ್ಷಣೆ ಉಂಟಾಗುವಂಥದ್ದು ಇರುತ್ತೆ. ಇನ್ನು ನಿಮ್ಮಲ್ಲಿರುವಂತಹ ಅಪರಿಮಿತವಾದಂಥ ಉತ್ಸಾಹ ಎಷ್ಟಿದೆ ಅಂತ ಹೇಳಿದ್ರೆ, ಎಷ್ಟೇ ಕಷ್ಟದ ಕೆಲಸ ಇದ್ದರೂ ಕೂಡ ಅದನ್ನು ನಿಭಾಯಿಸಬಲ್ಲೆ ಅನ್ನುವಂಥ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ತೀರಿ. ಹಾಗೆ ಈ ದಿನದಲ್ಲಿ ನಿಮಗೆ ಯಾರು ತೊಂದರೆಯನ್ನು ಕೊಡ್ತಾಯಿದ್ರು, ಯಾರು ನಿಮ್ಮನ್ನು ಅವಮಾನಪಡಿಸಿದ್ರು ಅಂಥವರು
ತಮ್ಮ ತಪ್ಪನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ನಿಮ್ಮನ್ನು ಕ್ಷಮೆ ಕೇಳುವಂಥದ್ದು, ನಿಮ್ಮ ಬಳಿ ಬಂದು ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಮತ್ತೆ ಮುಂದುವರಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿರ್ತಾರೆ. ಹಾಗಾಗಿ ದೂರ ಹೋದವರು ಹತ್ತಿರ ಬರುವಂಥ ಅವಕಾಶಗಳು ಈ ದಿನ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಪೂರ್ಣಗೊಳಿಸಬೇಕು. ನಂತರದಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು ಅಥವಾ ಈ ಮನರಂಜನೆಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ವಿಚಾರಗಳು ಮನಸ್ಸಿನಲ್ಲಿರುತ್ತೆ. ಒಟ್ಟಾರೆ ಈ ದಿನ ನೀವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳು ಕೂಡ ನಿಮ್ಮ ಒಂದು ವೈಯಕ್ತಿಕ ಒಂದು ಅವಲಂಬನೆಯ ಮೇಲೆ ಇರುತ್ತೆ, ನಿಮ್ಮ ಸಂತೋಷಕ್ಕಾಗಿ ಇರುವಂಥದ್ದು. ಅದಕ್ಕಾಗಿಯೇ ಈ ದಿನದ ಪ್ರಯತ್ನಗಳು ಬಹಳ ಯಶಸ್ವಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.